ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ PCOSಗೆ ಯಾವ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ, ಯಾವ ಔಷಧಿಗಳಿದ್ದಾವೆ, ಯಾವ ಕ್ರೀಮ್ಸ್ ಇದ್ದಾವೆ, ಯಾವ ಮೆಡಿಸಿನ್ಸನ್ನು ನಾವು ಯೂಸ್ ಮಾಡ್ಬೋದು, ಇವು ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಈ PCOSನ ಟ್ರೀಟ್ಮೆಂಟ್ ಏನಿರುತ್ತೆ, ಇದು ಬಹಳಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಮ ಏಜ್ ಎಷ್ಟು, ನಿಮ್ಮ ಈ ಲಕ್ಷಣಗಳು ಎಷ್ಟು ಸಿವಿಯರ್ ಇದ್ದಾವೆ, ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ ಬಯಸ್ತೀರಾ ಅಥವಾ ನಿಮಗೆ ಈಗ ಪ್ರೆಗ್ನೆಂಟ್ ಆಗುವಂಥ ಪ್ಲ್ಯಾನ್ ಇಲ್ವಾ, ನಿಮ್ಮ ಓವರ್ ಆಲ್ ಹೆಲ್ತ್, ಇವೆಲ್ಲದರ ಮೇಲೆ ಈ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಗುಳಿಗೆಗಳಿಗಿಂತ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ PCOS ಅಲ್ಲಿ, ಆ್ಯಂಡ್ ಅದು ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆ. ಇದರ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋನ ಮಾಡಿದ್ದೇನೆ. ಈ ವಿಡಿಯೋನ ನೀವು ನೋಡ್ತೀರಾ ಆ್ಯಂಡ್ ಆ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಅಂದರೆ ನೀವು ಈ PCOSನ ಟ್ರೀಟ್ಮೆಂಟ್ ಬಗ್ಗೆ ಸೀರಿಯಸ್ ಇಲ್ಲ ಅಂತ ಅರ್ಥ. ಯಾಕಂದರೆ PCOS ಟ್ರೀಟ್ಮೆಂಟ್ ಮೋಸ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಲೈಫ್ ಸ್ಟೈಲ್ ಚೇಂಜಸ್. ಆ ಲೈಫ್ ಸ್ಟೈಲ್ ಚೇಂಜಸನ್ನು ನೀವು ಮಾಡದೆ ಬರೀ ಔಷಧಿಗಳ ಮುಖಾಂತರ ನಾನು ಕ್ಯೂರ್ ಮಾಡ್ಕೊಳ್ತೇನೆ ಅಂದರೆ ಅದು ನಿಮಗೆ ಆಗೋದೇ ಇಲ್ಲ. ನೀವು ಅದನ್ನು ಬರೆದಿಟ್ಕೊಳ್ಬೋದು. ಸೆಕೆಂಡ್ಲಿ, ಈ ಥರ ಮಾಡ್ತಾ ಇರುವಂಥ ಬಹಳಷ್ಟು ಹುಡುಗಿಯರು ಏನು ಮಾಡ್ತಾರೆ, ಈ ಡಾಕ್ಟ್ರು ಏನೋ ಔಷಧಿ ಕೊಟ್ಟರು, ಇದು ನನಗೆ ಆಗ್ತಾ ಇಲ್ಲ, ನಾನು ಇನ್ನೊಬ್ಬರ ಹತ್ರ ಹೋಗ್ತೀನಿ, ಅದು ಆಗ್ತಾ ಇಲ್ಲ, ನನಗೆ ಯಾರೋ ಹೇಳಿದ್ರು ಆ ಟೈಪ್ ಆಫ್ ಔಷಧಿ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಟ್ರೈ ಮಾಡ್ತಾರೆ, ಹೋಮಿಯೋಪತಿ, ಆ್ಯಲೋಪತಿ, ಆಯುರ್ವೇದ, ಹರ್ಬ್ಸು, ಶ್ರಬ್ಸು ಎಲ್ಲ ಮಾಡ್ತಾರೆ. ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದಿಲ್ಲ ಆ್ಯಂಡ್ ಅವರಿಗೆ ಯಾವುದೇ ಇಫೆಕ್ಟ್ ಆಗ್ತಾ ಇರೋದಿಲ್ಲ. ಸೊ ರಿಮೆಂಬರ್, ಈ ಟ್ರೀಟ್ಮೆಂಟ್ ಜೊತೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿಲ್ಲ ಅಂದರೆ ಟ್ರೀಟ್ಮೆಂಟ್ ವರ್ಕ್ ಆಗೋದೇ ಇಲ್ಲ ಫಾರ್ PCOS. ಸೊ ಪ್ಲೀಸ್ ರೆಫರ್ ಟು ದ್ಯಾಟ್ ವಿಡಿಯೋ ಆ್ಯಂಡ್ ಆ ಟೈಪ್ ಆಫ್ ಚೇಂಜಸನ್ನು ನೀವು ಮಾಡಲೇಬೇಕು ಅಲಾಂಗ್ ವಿತ್ ದಿಸ್ ಮೆಡಿಸಿನ್ಸ್. ಸೊ ಫಸ್ಟ್ ಸಿನಾರಿಯೋ, ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಮನಸ್ಸಿಲ್ಲ, ಈಗ ನೀವು ತುಂಬ ಯಂಗ್ ಇದ್ದೀರಾ ಆ್ಯಂಡ್ ನಿಮಗೆ PCOS ಇದೆ ಆ್ಯಂಡ್ ನಾವು ನಿಮ್ಮನ್ನು ಟ್ರೀಟ್ ಮಾಡಬೇಕು. ಸೊ ಇಂಥ ಕಂಡೀಷನ್ಸಲ್ಲಿ ನಾವು ಏನು ಕೊಡ್ತೇವೆ, OCPs, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಇರ್ಬೋದು, ಅಥವಾ ಇಂಟ್ರಾಯುಟ್ರೈನ್ ಡಿವೈಸ್, ಈ ಕಾಪರ್ಟಿ ಅಂತದಿರ್ಬೋದು, ಈ ವಜೈನಲ್ ರಿಂಗ್ಸ್ ಇರ್ಬೋದು, ಪ್ಯಾಚಸ್ ಇರ್ಬೋದು, ಎಲ್ಲದರಲ್ಲೂ ಈ ಹಾರ್ಮೋನ್ಸ್ ಇರ್ತವೆ, ಇಥಿನೈಲ್ ಎಸ್ಟ್ರಾಡಿಯೋಲ್ ಮತ್ತು ಪ್ರೊಜೆಸ್ಟ್ರಾನ್. ಈ ಥರದ ಔಷಧಿಯನ್ನು ಕೊಡ್ತೇವೆ. ಇವೇನು ಮಾಡ್ತವೆ, ಇವು ನಿಮ್ಮ ಹಾರ್ಮೋನ್ಸನ್ನು, ಈ ಫೀಮೇಲ್ ಹಾರ್ಮೋನ್ಸನ್ನು ಒಂದು ಲೆವೆಲಿಗೆ ತರ್ತವೆ. ಸೊ ದ್ಯಾಟ್ ಈ ಮೆನ್ ಹಾರ್ಮೋನ್ ಏನಿರುತ್ತೆ ನಿಮ್ಮ ಬಾಡಿಯಲ್ಲಿ ಅದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ನಿಮಗೆ ಈ ಥರ ಮೊಡವೆಗಳು ಇದ್ದಾಗ, ಬಹಳಷ್ಟು ಕೂದಲು ಬೆಳೀತಾ ಇದ್ದಾಗ ಅವುಗಳನ್ನು ಸ್ಟಾಪ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ನಿಮ್ಮ ಪೀರಿಯಡ್ಸನ್ನು, ಮೆನ್ಸ್ಟ್ರುವಲ್ ಸೈಕಲನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಬಹಳಷ್ಟು ಸಲ ಪೇಷಂಟ್ ಕೇಳ್ತಾರೆ, ನಮಗೆ PCOS ಇದೆ, ಡಾಕ್ಟರ್ ನಮಗೆ ಈ OCPs ಅನ್ನು ಕೊಟ್ಬಿಟ್ಟಿದ್ದಾರೆ ಅಂತ. ಇದಕ್ಕೆ ನಾವು OCPs ಅನ್ನೇ ಕೊಡಬೇಕಾಗತ್ತೆ. ಬಿಕಾಸ್ ಈ OCPs ಅಲ್ಲಿ ಹಾರ್ಮೋನ್ಸ್ ಇರ್ತವೆ, ಯಾವುದು ನಿಮ್ಮ ಬಾಡಿಯಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗಿ ಹೋಗ್ಬಿಟ್ಟಿದೆ ಅದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಸೆಕೆಂಡ್ ಔಷಧಿ ಯಾವುದು ಯೂಸ್ ಮಾಡ್ತಾರೆ ಈ PCOS ಅಲ್ಲಿ ಅಂದರೆ ಮೆಟ್ಫಾರ್ಮಿನ್ ಅನ್ನೋದು ನೀವು ನೋಡಿರ್ಬೋದು, ಈ ಡಯಾಬಿಟಿಸ್ ಪೇಷಂಟ್ ಅಲ್ಲಿ ನಾವು ಕೊಡ್ತಾ ಇರ್ತೇವೆ. ಅದೇ ಔಷಧಿಯನ್ನು ನಾವು ಈ PCOS ಅಲ್ಲೂ ಸಹ ಕೊಡ್ತಾ ಇರ್ತೇವೆ. ಯಾಕೆ, ಈ ಮೆಟ್ಫಾರ್ಮಿನ್ ಏನಿದೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. PCOS ಅಲ್ಲಿ ಇನ್ನೊಂದು ಹಾರ್ಮೋನ್ ಯಾವುದು ಬಹಳ ಡಿರೇಂಜ್ ಆಗಿಬಿಡುತ್ತೆ, ಅದು ಇನ್ಸುಲಿನ್ ಇರುತ್ತೆ, ಬಟ್ ನಿಮ್ಮ ಬಾಡಿ ಅದಕ್ಕೆ ಸೆನ್ಸಿಟಿವ್ ಆಗಿರೋದಿಲ್ಲ. ಸೊ ಈ ಮೆಟ್ಫಾರ್ಮಿನ್ ಏನು ಮಾಡುತ್ತೆ, ಇನ್ಸುಲಿನಿನ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ, ನಿಮ್ಮ ಅಂಡೋತ್ಪತ್ತಿಯನ್ನು ಮಾಡಲಿಕ್ಕೆ ಹೆಚ್ಚು ಮಾಡುತ್ತೆ, ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಅನ್ನು ಲೋವರ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಕಾರಣದಿಂದ ಮೆಟ್ಫಾರ್ಮಿನ್ ಅನ್ನು ಯೂಸ್ ಮಾಡ್ತಾ ಇರ್ತೇವೆ. ಬಟ್ ನೆನ್ಪಿಟ್ಕೊಳ್ಳಿ, ನೀವು ಮೆಟ್ಫಾರ್ಮಿನ್ ಅನ್ನು ಯೂಸ್ ಮಾಡಿದರೆ ಅದು ನಿಮ್ಮ ಅಂಡೋತ್ಪತ್ತಿಯನ್ನು ಇಂಪ್ರೂವ್ ಮಾಡ್ಬೋದು. ಸೊ ಆದ್ದರಿಂದ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಇಫ್ ಯು ಆರ್ ಆನ್ ಮೆಟ್ಫಾರ್ಮಿನ್, ನೀವು ಒಂದು ಕಾಂಟ್ರಾಸೆಪ್ಷನ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ಒಮ್ಮೆ ನಾವು ಆಂಟಿ ಆಂಡ್ರೋಜನ್ಸ್ ಅನ್ನು ಕೊಡ್ತೇವೆ, ಲೈಕ್ ಸ್ಪೈರೋನೋಲ್ಯಾಕ್ಟೋನ್ಸ್ ಎಕ್ಸೆಟ್ರಾ. ಈ ಆಂಟಿ ಆಂಡ್ರೋಜನ್ಸ್ ಅಂದರೆ ಏನು, ಇವು ಈ ಮೇಲ್ ಹಾರ್ಮೋನ್, ಗಂಡಸಲ್ಲಿ ಇರುವಂಥ ಹಾರ್ಮೋನ್ಸ್ ಅನ್ನು ನಿಮ್ಮ ಬಾಡಿಯಲ್ಲಿ ಕಡಿಮೆ ಮಾಡ್ತಾ ಇರ್ತವೆ. ಸೊ ಅದರಿಂದ ಈ ಅನ್ನೆಸೆಸರಿ ಹೇರ್ ಗ್ರೋತ್, ಆಕ್ನೆ ಎಲ್ಲ ಏನಿರ್ತವೆ ಅವುಗಳನ್ನ ಇವು ಕಡಿಮೆ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಸಿನಾರಿಯೋ, ನೀವು ಪ್ರೆಗ್ನೆಂಟ್ ಆಗಬೇಕು ಆ್ಯಂಡ್ ನಿಮಗೆ PCOS ಇದೆ, ಆವಾಗ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕು? ಆವಾಗ ನಾವು ನಿಮಗೆ ಓರಲ್ ಕಾಂಟ್ರಾಸೆಪ್ಟಿವ್ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಓರಲ್ ಕಾಂಟ್ರಾಸೆಪ್ಟಿವ್ ಕೊಟ್ಟರೆ ನೀವು ಪ್ರೆಗ್ನೆಂಟ್ ಆಗೋದಿಲ್ಲ. ಸೊ ನಾವು ಆವಾಗ ಏನು ಕೊಡ್ತೇವೆ, ನಿಮಗೆ ಈ ಅಂಡೋತ್ಪತ್ತಿ ಮಾಡುವಂಥ ಔಷಧಿ, ಅದು ಕ್ಲೋಮಿಫಿನ್ ಇರ್ಬೋದು, ಲೆಟ್ರೋಜಾಲ್ ಇರ್ಬೋದು, ಈ ಥರದ ಔಷಧಿಗಳನ್ನು ಕೊಡ್ತೇವೆ. ಯಾವುದು ನಿಮ್ಮ
ಅಂಡೋತ್ಪತ್ತಿಯನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಆ್ಯಂಡ್ ಅಂಡೋತ್ಪತ್ತಿ ಆದರೆ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ನಿಮ್ಮ ಹಾರ್ಮೋನ್ಸನ್ನು ಸಹ ಇವು ಸ್ಟೆಬಿಲೈಸ್ ಮಾಡ್ತವೆ. ಆ್ಯಂಡ್ ಸಪೋಸ್ ಈ ಔಷಧಿಗಳು ಕೆಲಸ ಮಾಡಲಿಲ್ಲ ಅಂದಾಗ ಕೆಲವೊಮ್ಮೆ ಇಂಜೆಕ್ಷನ್ಸನ್ನು ಸಹ ಕೊಡಬೇಕಾಗತ್ತೆ, ಲೈಕ್ ಗೊನಾಡೋಟ್ರೋಪಿನ್ ಇಂಜೆಕ್ಷನ್ಸ್. ಈ PCOS ಇರುವಂಥ ಮಹಿಳೆಯರಿಗೆ ಈ ಪ್ರೆಗ್ನೆಂಟ್ ಆಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅವರಲ್ಲಿ ಇನ್ಫರ್ಟಿಲಿಟಿ ಸ್ವಲ್ಪ ಇರುತ್ತೆ. ಸೊ ಇವೆಲ್ಲ ಮೊಡ್ಯಾಲಿಟೀಸನ್ನು ಟ್ರೈ ಮಾಡಿದ್ರು ನಿಮ್ಮ ಡಾಕ್ಟರ್ ಆ್ಯಂಡ್ ನಿಮಗೇನು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಕೆಲವೊಮ್ಮೆ ನಿಮಗೆ ಈ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಲೈಕ್ IVF ಅನ್ನು ಸಹ ಹೇಳ್ಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ ಕಂಡೀಷನ್, ನಿಮ್ಮ PCOS, ನಿಮ್ಮ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಇವನ್ನೆಲ್ಲದರ ಮೇಲೆ ನೀವು ಆ ಡಿಸಿಷನನ್ನು ಮಾಡ್ಬೋದು ಇನ್ ಕೇಸ್ ಇಫ್ ಯು ವಾಂಟ್ ಟು ಗೆಟ್ ಪ್ರೆಗ್ನೆಂಟ್. ಈ PCOS ಇರುವಂಥ ಮಹಿಳೆಯರಿಗೆ ನಾನು ಹೇಳಿದ್ದೆ ಅನ್ನೆಸೆಸರಿ ತುಂಬ ಹೇರ್ ಗ್ರೋತ್ ಇರುತ್ತೆ. ಅವರಿಗೆ ಈ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಗ್ರೋತ್ ಇರುತ್ತೆ, ಮುಖದ ಮೇಲೆ, ಬೆನ್ನಿನ ಮೇಲೆ ಆ್ಯಂಡ್ ಬ್ಯಾಕ್ ಮೇಲೆ ಆ್ಯಂಡ್ ಹೊಟ್ಟೆ ಮೇಲೆ ಎಲ್ಲ. ಹೇಗೆ ಗಂಡಸರಲ್ಲಿ ಕೂದಲ ಬೆಳೀತಾ ಇರುತ್ತೆ ಅದೇ ಪ್ಯಾಟರ್ನಲ್ಲಿ ಇವರಿಗೂ ಬೆಳೀತಾ ಇರುತ್ತೆ, ಬಿಕಾಸ್ ಇವರಲ್ಲಿ ಈ ಮೇಲ್ ಹಾರ್ಮೋನ್ಸ್ ಹೆಚ್ಚಾಗ್ತಾ ಇರುತ್ತೆ. ಸೊ ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ಕೆಲವೊಂದು ಔಷಧಿಯನ್ನು ಕೊಡ್ತೇವೆ, ಲೈಕ್ OCPs ಇರ್ಬೋದು, ಬರ್ತ್ ಕಂಟ್ರೋಲ್ ಪಿಲ್ಸ್ ಥರ ಕೊಡ್ತಾ ಇರ್ಬೋದು, ಅಥವಾ ಆ್ಯಂಟಿ ಆಂಡ್ರೋಜನ್ಸ್ ಲೈಕ್ ಸ್ಪೈರೋನೋಲ್ಯಾಕ್ಟೋನ್ ಇರ್ಬೋದು, ಕೆಲವೊಮ್ಮೆ ಗ್ಲುಕೋಸ್ಟಿರಾಯ್ಡ್ಸ್ ಅನ್ನ ಕೊಡ್ತಾ ಇರ್ತೇವೆ. ಆ್ಯಂಡ್ ಕೆಲವೊಂದು ಅದರ್ ಮೊಡ್ಯಾಲಿಟೀಸ್ ಅಂತ ಹೇಳಿದ್ರೆ ಈ ಲೇಸರ್ ಮೂಲಕ ಈ ಕೂದಲುಗಳನ್ನು ತೆಗೆಯೋದು, ಅಥವಾ ಈ ಶೇವಿಂಗ್ ಇಂದ, ವ್ಯಾಕ್ಸಿಂಗ್ ಇಂದ, ಥ್ರೆಡ್ಡಿಂಗ್ ಇಂದ, ಇವೆಲ್ಲದರ ಮೂಲಕ ಈ ಎಕ್ಸಸ್ ಹೇರ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು. ಕೆಲವೊಂದು ಕ್ರೀಮ್ಸ್ ಸಹ ಅವೈಲೇಬಲ್ ಇರ್ತವೆ, ಫ್ಲೋರ್ನಿಟಿನ್ ಕ್ರೀಮ್ಸ್ ಎಕ್ಸೆಟ್ರಾ. ಇವು ಸಹ ಈ ಹೇರ್ ಗ್ರೋತ್ ಅನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಬಟ್ ರಿಮೆಂಬರ್, ಇವೆಲ್ಲವನ್ನ ನೀವು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ತೆಗೆದುಕೊಳ್ಬೇಕಾಗತ್ತೆ, ಬಿಕಾಸ್ ಬಹಳಷ್ಟು ಮೆಡಿಸಿನ್ಸ್ ಸೇಫ್ ಇರೋದಿಲ್ಲ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಡಾಕ್ಟರ್ ಇದನ್ನ ಅಪ್ರೂವ್ ಮಾಡ್ತಾರೆ, ಯು ಶುಡ್ ನಾಟ್ ಗೋ ಫಾರ್ ಎನಿ ಆಫ್ ದಿಸ್ ಮೆಡಿಸಿನ್. ಹೇರ್ ಲಾಸ್ ಆಗ್ತಾ ಇದೆ, ಪ್ಯಾಚಿ ಹೇರ್ ಲಾಸ್ ಆಗ್ತಾ ಇದೆ ಅಂದರೆ ಕೆಲವೊಮ್ಮೆ ನಾವು ಮಿನಾಕ್ಸಿಡಿಲ್ ಅನ್ನ ಕೊಡ್ತೇವೆ. ಬಟ್ ಅಗೇನ್ ನಾನು ಹೇಳಿದ ಹಾಗೆ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಆ್ಯಂಡ್ ಈ ಔಷಧಿಯನ್ನು ತೆಗೆದುಕೊಂಡ್ರೆ ಹುಟ್ಟುವಂಥ ಮಗುವಿಗೂ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಈ ಔಷಧಿಗಳನ್ನ ಓನ್ಲಿ ಆನ್ ದ ಅಡ್ವೈಸ್ ಆಫ್ ಯೋರ್ ಡಾಕ್ಟರ್ ನೀವು ತೆಗೆದುಕೊಳ್ಬೇಕು. ಮೊಡವೆಗಳು ಏನಾಗ್ತಾ ಇರ್ತವೆ ಈ PCOS ಪೇಷಂಟಲ್ಲಿ, ಅದು ಈ ಜಾಲೈನಲ್ಲಿ ಇರ್ಬೋದು, ಚಿನ್ ಮೇಲೆ ಇರ್ಬೋದು, ಅಥವಾ ಕುತ್ತಿಗೆ ಮೇಲೆ ಇರ್ಬೋದು, ಆ್ಯಂಡ್ ತುಂಬ ದೊಡ್ಡದಿರ್ತವೆ ಮೊಡವೆಗಳು. ಇದು ಹೋಗ್ಲಿಕ್ಕೂ ಸಹ ಭಾಳ ಟೈಮ್ ತೆಗೆದುಕೊಳ್ತಾ ಇರುತ್ತೆ. ಆ್ಯಂಡ್ ಆವಾಗೂ ಸಹ ಕೆಲವೊಮ್ಮೆ ನಾವು ಈ ಟ್ರೀಟ್ ಮಾಡಲಿಕ್ಕೆ ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನ ಕೊಡ್ತೇವೆ. ಕೆಲವೊಂದು ಸ್ಪೆಷಲಿ ಪ್ರೊಜೆಸ್ಟ್ರಾನ್ ಇರುವಂಥ ಔಷಧಿ ಫಾರ್ ಈ ಆಕ್ನೆ ಅವು ಕೊಡ್ತಾ ಇರ್ತೇವೆ, ಲೈಕ್ ಆಂಡ್ರೋಸ್ಪಿರೆನಾನ್. ಇವು ಈ ಆಂಡ್ರೋಜನ್ಸ್ ಅನ್ನ ಬ್ಲಾಕ್ ಮಾಡ್ತವೆ ಆ್ಯಂಡ್ ಇಫೆಕ್ಟಿವ್ಲಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಸುಮಾರಷ್ಟು ಕ್ರೀಮ್ಸ್ ಸಹ ಇರ್ತವೆ, ಅವುಗಳನ್ನು ಸಹ ನೀವು ಹಚ್ಕೊಳ್ಬಹುದು ಆನ್ ದ ಅಡ್ವೈಸ್ ಆಫ್ ಯೋರ್ ಡಾಕ್ಟರ್. ಈ ತರದ ಆಕ್ನೆಗಳು ಏನಿರ್ತವೆ ಈ ಉರಿಯೂತದಿಂದ ಆಗ್ತಾ ಇರೋದ್ರಿಂದ ಒಂದು 30 to 60% ಆಫ್ ದ ಪೇಷಂಟ್ ಅಲ್ಲಿ ಈ ತರದ ಟ್ರೀಟ್ಮೆಂಟ್ ಹಾಕಿದಾಗ ಅವು ವಿತಿನ್ 3 to 6 months ಕಡಿಮೆ ಆಗ್ತಾ ಬರ್ತವೆ. ಕೆಲವೊಂದು ಆಂಡ್ರೋಜನ್ಸ್ ಅನ್ನ ಕಡಿಮೆ ಮಾಡುವಂತ ಔಷಧಿ ಲೈಕ್ ಸ್ಪೈರೋನೋಲ್ಯಾಕ್ಟೋನ್, ಫ್ಲೂಟಾಮೈಡ್ ಸಹ ನಾವು ಯೂಸ್ ಮಾಡ್ತೇವೆ ಕೆಲವೊಮ್ಮೆ ಈ ಮೊಡವೆಗಳನ್ನ ಟ್ರೀಟ್ ಮಾಡಲಿಕ್ಕೆ. ಕೆಲವೊಮ್ಮೆ ನೀವು ಓವರ್ ವೇಟ್ ಆಗಿದ್ದೀರಾ, ಏನು ಮಾಡಿದ್ರು ವೇಟ್ ಲೂಸ್ ಆಗ್ತಾ ಇಲ್ಲ ಅಂದಾಗ ಕೆಲವೊಮ್ಮೆ ಡಾಕ್ಟರ್ ನಿಮಗೆ ಈ ಸ್ಟ್ಯಾಟಿನ್ಸ್ ಅನ್ನ ಹಾಕ್ಬೋದು, ವೇಟ್ ಲಾಸ್ ಮೆಡಿಸಿನ್ಸ್ ಅನ್ನ ಹಾಕ್ಬೋದು. ನಿಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಾಗಿದೆ ಅಂದಾಗ ಸ್ಟ್ಯಾಟಿನ್ಸ್ ಅನ್ನ ಶುರು ಮಾಡಬಹುದು. ಸೊ PCOS ಯಾವಾಗಾದ್ರೂ ಇದು ಕ್ಯೂರ್ ಆಗತ್ತಾ, ನನಗೆ ಹೋಗ್ಬಿಡತ್ತಾ, ಇದು ಒಂದು ಕ್ಯೂರ್ ಇದೆಯಾ ಅಂತ ಕೆಲವೊಮ್ಮೆ ನನಗೆ ಈ ಗರ್ಲ್ಸ್ ಕೇಳ್ತಾ ಇರ್ತಾರೆ. ನೋಡಿ, PCOSಗೆ ಆಸ್ ಸಚ್ ಕ್ಯೂರ್ ಇಲ್ಲ, ಬಟ್ ವಿ ಹ್ಯಾವ್ ಟ್ರೀಟ್ಮೆಂಟ್. ಬಟ್ ದ ಟ್ರೀಟ್ಮೆಂಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ 2 things. ಒನ್ ಈಸ್ ಲೈಫ್ ಸ್ಟೈಲ್ ಆ್ಯಂಡ್ ದೆನ್ ದ ಮೆಡಿಸಿನ್. ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯನ್ನು ನೀವು ಚೇಂಜ್ ಮಾಡಬೇಕು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈಗ ಹೇಳಿದಂಥ ಮೆಡಿಸಿನ್ಸನ್ನು ಟ್ರೈ ಮಾಡೋದ್ರಿಂದ ಬಹಳಷ್ಟು ಸಿಂಪ್ಟಮ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಪ್ರೆಗ್ನೆನ್ಸಿ ಆಗ್ಬೋದು, ನೀವು ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ಬೋದು. ಬಟ್ ಈ ಥರ ಒಂದು ಪರ್ಮನೆಂಟ್ಲಿ ಕ್ಯೂರ್ ಮಾಡುವಂಥ ಟ್ಯಾಬ್ಲೆಟ್ ಅಥವಾ ಮೆಡಿಸಿನ್ PCOSಗೆ ಇರ್ತಾ ಇರೋದಿಲ್ಲ. ಸೊ ಕಾನ್ಸಂಟ್ರೇಟ್ ಆನ್ ಯೋರ್ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಫಾಲೋ ಅಪ್ ಮಾಡಿ. ಟ್ರೈ ಟು ಬಿ ಮೋರ್ ಪಾಸಿಟಿವ್ ಆ್ಯಂಡ್ ಟ್ರೈ ಟು ಬಿ ಮೋರ್ ಆ್ಯಕ್ಟಿವ್. Thank you so much for watching the video. Please like, share and subscribe the channel. Thank you.